ಯಾವನ ಇವನು? ಕಡೆ 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 ಇದು ಹೇಗೆ ಮನೆ ಒಳಗಡೆ ಬಂತು? ಯಾರು ಇಲ್ವಾ? ಏನ್ ಮಾಡೋದೀಗ? ಈ ಕಂಕಣದಿಂದ ಯಾವ ಪ್ರಯೋಜನನೂ ಆಗಲ್ಲ. ಪರಮೇಶ್ವರ, ಆದಷ್ಟು ಬೇಗ ನಾನು ಈ ತ್ರಿಶೂಲಿಂದ ದೂರ ಆಗ್ಬೇಕು. ಈ 3 ದಿವಸ ಯಾವಾಗ ಕಳೆಯುತ್ತೋ ಅಂತ ನನ್ಗನ್ನಿಸ್ತಿದೆ. ಅಲ್ಲ, ಈ ತ್ರಿಶೂಲ್ ಏನೋ ಪ್ರಯತ್ನ ಮಾಡ್ತೀನಿ, ನಿನ್ ಮನ್ಸಲ್ಲಿ ಪ್ರೀತಿ ಹುಟ್ಟಿಸ್ತೀನಿ ಅಂತ ಭ್ರಮೇಲಿದ್ದಾನಲ್ಲ. ಮೊದಲು ಈ ಯೋಚನೆನ ಅವನ ಮನಸ್ಸಿಂದ ತೆಗೆದು ಹಾಕಬೇಕು. ಏನು ಮಾಡೋದು? ಅವನದೇನು ಪ್ರಯತ್ನ ಮಾಡ್ತಿದ್ದಾನೆ ಅಂತ ನಾನು ತಿಳ್ಕೋಬೇಕು. ಒಂದ್ಸತಿ ಫೋನ್ ಮಾಡಿ ಮಾತಾಡ್ತೀನಿ. ಶಿವಾನಿ, ನನ್ನ ಮೇಲೆ ಲವ್ ಏನಾದ್ರೂ ಆಗೋಯ್ತಾ? ಹೆಲೋ ವೈಫಿ. ಏನಂದ? ವೈಫಿ ಅಂದ್ರೆ ನನ್ನ ಹೆಂಡತಿ ಅಂತ. ನಾನ್ ನಿನ್ ಹೆಂಡತಿ ಅಲ್ಲ. ಹೌದು ಅನ್ನಕ್ಕೆ ನಿನ್ನ ಕುತ್ತಿಗೆಯಲ್ಲಿ ತಾಳಿ ಇದೆಯಲ್ಲ? ಸದ್ಯದಲ್ಲೇ ಅದಕ್ಕೆ ಮುಕ್ತಿ ಕೊಡ್ತಿದ್ಯಲ್ಲ. ಅಷ್ಟರೊಳಗೆ ನಿನ್ ಮನ್ಸಲ್ಲಿ ಪ್ರೀತಿ ಹುಟ್ಟತ್ತಲ್ಲ. ತಾವು ಇಂಥ ಕನ್ಸೆಲ್ಲ ಕಾಣೋದು ಒಳ್ಳೇದಲ್ಲ ಸರ್. ಕನ್ಸೋ ನನ್ಸೋ, ನನಗೆ 3 ದಿವಸ ಟೈಮ್ ಇದೆ ಅಲ್ಲ, ಅಲ್ಲಿ ತನಕ ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ. ಅಷ್ಟ್ರಲ್ಲಿ ಆಗ್ಲಿಲ್ಲ ಅಂದ್ರೆ ಆವಾಗ ಮಾತಾಡು. ಏನ್ ಮಾಡ್ತೀಯ? 3 ದಿನ ಕಾಲಾವಕಾಶ ತಗೊಂಡು ತುಂಬಾ ಹೊತ್ತಾಯ್ತು, ಇನ್ನೂ ಏನು ಮಾಡ್ತಾನೆ ಇಲ್ಲ. ನೀನ್ ಆರಾಮಾಗಿರೋದು ನೋಡ್ತಿದ್ರೆ ಸೋಲ್ ಒಪ್ಕೊಂಡಾಗಿದೆ ಅನ್ಸತ್ತೆ. ಸೋಲ್ಮೇಟ್ ಆಗೋಳ್ ಮುಂದೆ ಸೋಲ್ತೀನಾ? ಚಾನ್ಸೇ ಇಲ್ಲ. ನಿನ್ನ ಇಂಪ್ರೆಸ್ ಮಾಡೇ ಮಾಡ್ತೀನಿ, ನೋಡ್ತಾರೋ. ನೀನು ಇಂಪ್ರೆಸ್ ಮಾಡ್ತೀನಿ ಅಂತ ಹೇಳಿದ್ದಲ್ಲ, ನನ್ನ ಮನ್ಸಲ್ಲಿ ಪ್ರೀತಿ ಹುಟ್ಟಿಸ್ತೀನಿ ಅಂತ ಹೇಳಿದ್ದು. ಹಾ, ಅದನ್ನೇ ಮಾಡ್ತೀನಿ. ಅದೇ ಏನ್ ಮಾಡ್ತೀಯಾ? ಅದು ಅದು ಏನ್ ಮಾಡೋದಂತ ನಂಗೆ ಗೊತ್ತಿದ್ರೆ ನಾನು ಯಾಕೆ ಸುಮ್ಮನೆ ಇರ್ತಿದ್ದೆ? ಯಾಕೆ? ಏನು ಹೊಡಿತಾ ಅಲ್ವಾ? ಹೊಡೆದಿದೆ, ನಿನಗ್ಯಾಕೆ ಹೇಳ್ಬೇಕು ಅದನ್ನ? ಈ ತ್ರಿಶೂಲು ಹೇಳಿ ಮಾಡೋನಲ್ಲ, ಮಾಡು ತೋರ್ಸೋನು. ನೋಡ್ತಾ ಇರು ಶಿವಾನಿ, ನಿನ್ನ ಮನಸ್ಸಲ್ಲಿ ಪ್ರೀತಿ ಹೇಗೆ ಉಕ್ಕಿ ಹರಿಯತ್ತೆ ಅಂತ. ಹಾಗೆ ಮಾಡ್ತೀನಿ. ಅದು ಸಾಧ್ಯನೇ ಇಲ್ಲ. ಆ ವರ್ಡು ನನ್ನ ಡಿಕ್ಷನರಿಲೇ ಇಲ್ಲ. ಜಸ್ಟ್ ವೆಯ್ಟ್ ಅಂಡ್ ವಾಚ್. ಲವ್ ಯು ವೈಫಿ. ಹಲೋ, ಕಟ್ ಮಾಡ್ಬಿಟ್ಲಾ? ಏನು ಮಾಡೋದು ಇವಾಗ? ಅವಳನ್ನ ಹೊಲಿಸ್ಕೋತೀನಿ ಅಂತ ಅವಳಿಗೇನೋ ಹೇಳ್ಬಿಟ್ಟೆ, ಆದರೆ ಹೊಲಿಸ್ಕೊಳ್ಳೋದಕ್ಕೆ ದಾರಿಗಳೇ ಸಿಗ್ತಾ ಇಲ್ವೇ. ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಏನು ಮಾಡೋದು? ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಗೂಗಲ್ ಅಮ್ಮ ಇದ್ದಾಳೆ, ಇವಳಿಗೆ ಇಡೀ ಪ್ರಪಂಚನೇ ಗೊತ್ತಿರುತ್ತೆ, ಇನ್ನಿದು ಗೊತ್ತಿರೋದಿಲ್ವಾ? ಹೇಯ್ ಗೂಗಲ್, ಗೂಗಲ್, ಹೌ ಟು ಇಂಪ್ರೆಸ್ ಗರ್ಲ್. Sorry, I can't find the answer. ಇದೇನಿದು? ಈ ಹುಡುಗಿರನ್ನ ಇಂಪ್ರೆಸ್ ಮಾಡೋದು ಈ ಗೂಗಲ್ಗೂ ಗೊತ್ತಿಲ್ವಾ? ಈ ಹುಡುಗಿರು ಒಂಥರ ನಿಗೂಢ ಅನ್ಸುತ್ತೆ. ಗೂಗಲ್ ಅಮ್ಮ, ಹೋಗ್ಲಿ ಬಿಡು. ಹುಡುಗಿರಿಗೆ ಹುಡುಗರು ಯಾವ್ಯಾವ ಕಾರಣಕ್ಕೆ ಇಷ್ಟ ಆಗ್ತಾರೆ? ಒಂದೊಂದು ಹುಡುಗಿರಿಗೆ ಒಂದೊಂದು ಥರ. ಇಂಥದ್ದೇ ಕಾರಣ ಅಂತ ಇನ್ನೂ ಗೊತ್ತಾಗಿಲ್ಲ. ಇದು ಗೊತ್ತಿಲ್ವಾ? ಸರಿ, ಹುಡುಗಿರ್ ಹೆಂಗೆ ಇಂಪ್ರೆಸ್ ಮಾಡೋದು ಗೊತ್ತಿಲ್ಲ. ಕೊನೆ ಪಕ್ಷ ಹುಡುಗಿರಿಗೆ ಏನೇನು ಇಷ್ಟ ಅಂತಾದ್ರೂ ಹೇಳಮ್ಮ. ಹುಡುಗಿರ್ ಮೂಡ್ ಮೇಲೆ ಡಿಪೆಂಡ್. ಒಂದೊಂದು ಸಾರಿ ಒಂದೊಂದು ಇಷ್ಟ. ಇದೇನಪ್ಪ ಇದು? ಲಿಸ್ಟು ಬರ್ತಾನೆ ಇದೆ. ಏನೇನಿದೆ ಇದರಲ್ಲಿ? ಚಾಕ್ಲೇಟು, ಐಸ್ ಕ್ರೀಮು, ಹೂವು, ಶಾಪಿಂಗು, ಬಟ್ಟೆ, ಜ್ಯುವೆಲ್ರಿ. ಯಪ್ಪ, ಹೂ, ಹುಡುಗಿರಿಗೆ ಇಷ್ಟ ಇಲ್ದಿರೋ ವಸ್ತುನೇ ಇಲ್ಲ ಅನ್ಸತ್ತೆ. ಆದರೂ ಶಿವಾನಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ. ಅದೇನು ಬೇಕಾರಾಗಲಿ, ಶಿವಾನಿಗೆ ನನ್ನ ಕಂಡ್ರೆ ಇಷ್ಟ ಆಗೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಇದರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡೋಣ. ಹಾ, ಇದೇ ಕರೆಕ್ಟು ಅನ್ಸುತ್ತೆ. ಎಸ್,
ಮಾಡ್ತಾ ಇದ್ದೀರಾ? ಮಧು, ಅದು ಏನಿಲ್ಲ ಕಣೆ. ರೀ, ನಾನು ಅವತ್ತಿಂದ ನೋಡ್ತಾನೆ ಇದ್ದೀನಿ. ಅವಾಗ ಗೂಬೆಗೊಮ್ಮೆ ನೋಡ್ತೀರಾ, ಅದನ್ನ ಜೋಪಾನ ಮಾಡ್ತೀರಾ. ನಾವ್ ಯಾರಾದ್ರೂ ಅದನ್ನ ಮುಟ್ಟಿದ್ರೆ ನಮ್ಮೆಲ್ಲೆಲ್ಲ ರೇಗಾಡ್ತೀರಾ. ಅಂಥದ್ದು ಏನಿದೆ ಅದರಲ್ಲಿ? ಗೊಂಬೆಲ ಏನಿರುತ್ತೆ? ಎಂತ ಪ್ರಶ್ನೆ ಕೇಳ್ತೀಯ ನೀನು? ಮತ್ತ್ಯಾಕ್ರಿ ಅದನ್ನ ನಿಧಿ ತರ ಕಾಪಾಡ್ತಿದ್ದೀರಾ? ನಿಧಿ ತರನಾ? ನಾನಾ? ಲೇ, ನಾನು ಯಾವಾಗ ಯಾವ ರೀತಿ ಆಡಿದ್ದೀನಿ? ಆಡೋರ್ಗೆ ಗೊತ್ತಾಗಲ್ಲ ಕಣ್ರಿ, ನೋಡೋರ್ಗೆ ಗೊತ್ತಾಗುತ್ತೆ. ಏನ್ ಗೊಂಬೆ ಅದು? ಮಧು, ಮಗುಗೆ ಅಂತ ತಂದಿರೋ ಗೊಂಬೆ. ಅದು ನಾನೆಲ್ಲಾದ್ರೂ ಮರ್ತು ಇಟ್ಟು ಕಳೆದೋದ್ರೆ ಅಂತ ಟೆನ್ಷನ್ ಅಷ್ಟೇ. ಅದ್ ಕಳ್ದೋದ್ರೆ ಬೇರೆ ಸಿಗಲ್ವಾ? ಬೇರೆ ಸಿಗುತ್ತೆ ಕಣೆ, ಆದ್ರೂ ಇದೇ ಸಿಗ್ಬೇಕಲ್ಲ. ಅಂಥದ್ದು ಏನಿದೆ ರೀ ಅದ್ರಲ್ಲಿ ವಿಶೇಷ? ತುಂಬಾ ವಿಶೇಷ ಇದೆ ಮಧು. ಮಗುಗೆ ಉಡುಗೊರೆ ಕೊಡಬೇಕು ಅಂತ ತಂದಿರೋ ಗೊಂಬೆ, ಅದೇ ವಿಶೇಷ. ಮೊದಲನೇ ಉಡುಗೊರೆ ಸರಿ, ಆದ್ರೆ ಅದ್ ಕಳ್ದೋದ್ರೆ ನಿಮ್ ಜೀವನ ಹೋಗೋ ತರ ಆಡ್ತಿದ್ದೀರಲ್ಲ, ಅದು ಯಾಕೆ ಅಂತ ಕೇಳ್ದೆ. ನೋಡು ಮಧು, ನಾನು ಏನೇ ಒಂದು ವಸ್ತು ತಂದ್ರೂ ಅದನ್ನ ತುಂಬಾ ಜೋಪಾನ ಮಾಡ್ತೀನಿ. ಅದಕ್ಕೆ ನಿನಗೆ ಹಾಗನ್ಸಿದೆ ಅನ್ಸುತ್ತೆ. ಅದ್ ಏನ್ ಮಾತಾಡ್ತಿದ್ದೀರೋ ನನ್ಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನಾನಾ? ನೀವೇ. ಮತ್ತಿನ್ಯಾರು? ಮದುವೆ ಆಗಿ 24 ವರ್ಷ ಆಯ್ತು, ಇನ್ನೂ ನನ್ನನ್ನು ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನೀನು ಅಂತ ಹೇಳ್ತೀನಿ. ಏನಂದ್ರೆ? ಸುಮ್ಮನೆ ತಮಾಷೆ ಮಾಡಿದೆ ಕಣೆ. ತಮಾಷೆನಾ? ಮಧು, ಕಾಫಿ ಅಂತ ಕೇಳ್ತಿರಲ್ಲ, ಅವಾಗ ವಿಚಾರಿಸ್ಕೊಳ್ತೀನಿ ನಿಮ್ಮನ್ನ. ಲೇ ಮಧು, ನಿಧಾನವಾಗಿ ಹೋಗಿ, ಹೊಟ್ಟೆ ಒಳಗೆ ಇನ್ನೊಂದು ಜೀವ ಇದೆ. ದೇವ್ರೆ, ಶಿವಾನಿ ಮನ್ಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೇಕಪ್ಪ. ಆಯಿತು, ಪರವಾಗಿಲ್ಲ. ಶಿವಾನಿ ಈ ಕರಡಿ ವೇಷಕ್ಕೆ ಹೆದರ್ಕೊಂಡು ನನ್ನ ಹೃದಯದ ಗರಡಿ ಸೇರಿಕೊಂಡ್ರೆ ಅಷ್ಟೇ ಸಾಕು ನನಗೆ. ದೇವ್ರೆ, ಅಕಸ್ಮಾತು ಈ ಕರಡಿ ಕಾಸ್ಟ್ಯೂಮ್ ಒಳಗಿರೋದು ನಾನೇ ಅಂತ ಯಾರಿಗಾದ್ರೂ ಗೊತ್ತಾಗೋದ್ರೆ? ಇಲ್ಲ, ಗೊತ್ತಾಗಬಾರ್ದು. ಗೊತ್ತಾಗ್ದಿರಂಗೆ ನೋಡ್ಕೋಬೇಕು. ಗೋವಿಂದ ಮಾವ, ನಿಮ್ಮ ಮೇಲೆ ಫಸ್ಟ್ ಅಟ್ಯಾಕು. ಯಾವನ ಇವನು? ನಾನೇನು ಮಾಡಬೇಡ ಕಡಿ, ಕಡಿಯೋಣ, ನನ್ನ ಬಿಟ್ಬಿಡು ಕಡಿಯೋಣ. ಅಲ್ಲ, ಈ ಮನೆಗೆ ಹಾವು ಬರುತ್ತೆ ಅಂತ ಗೊತ್ತಿತ್ತು, ಕರಡಿ ಬರುತ್ತೆ ಅಂತ ಗೊತ್ತಿರ್ಲಿಲ್ವಲ್ಲ. ನಾನು ಯಾವಾಗ ಮನೆ ಬಿಟ್ಟು ಹೋಗ್ತಿದ್ದೆ. ಕಡಿಯೋಣ. ಅಯ್ಯೋ ದೇವ್ರೆ, ಇದೇನು ಮನೆ ನಮ್ಮ ಮೈಸೂರು ಎಸ್ಕೇಪ್ ಮಾಡ್ಬಿಡ್ತೀನಿ. ಕಡಿ. ಅಯ್ಯೋ, ಮಾವ ಓಡೋಗ್ಬಿಟ್ರು. ಈ ವೇಷ ನೋಡಿ ಮಾವನೇ ಹೆದರ್ಕೊಂಡು ಓಡೋಗಿದ್ದಾರೆ ಅಂತಂದ್ರೆ ಇನ್ನು ಶಿವಾನಿ ಹೆದರ್ಕೊಳ್ದಿರ್ತಲ್ಲ. ಈ ಕರಡಿ ನೋಡಿ ಶಿವಾನಿ ಹಂಗೆ ಗಡ್ಡ ನಡ್ಗೋಗ್ಬಿಡ್ಬೇಕು. ಇದೇಗ್ ಮನೆ ಒಳಗಡೆ ಬಂತು? ಯಾರು ಇಲ್ವಾ? ಏನ್ ಮಾಡೋದೀಗ? ಏನ್ ಮಾಡೋದು ಇವಾಗ? ನನ್ನ ನಿಜ ರೂಪನ ತೋರಿಸಿ ಇದನ್ನ ಇಲ್ಲಿಂದ ಓಡಿಸೋಣ ಅಂದ್ರೆ ಮನೆಯವ್ರು ಯಾರಾದ್ರೂ ನೋಡಿದ್ರೆ ನನ್ಗೆ ಕಷ್ಟ ಆಗುತ್ತೆ. ಏನ್ ಮಾಡ್ಲಿ ನಾನು? ಶಿವಾನಿ ಹೆದರ್ಕೊಂಡ್ರು. ನನ್ನ ಪ್ಲಾನ್ ಸಕ್ಸಸ್. ಅಯ್ಯೋ, ಏನ್ ಮಾಡೋದು? ಅಲ್ಲ ನಿಂತ್ಕೋ, ನನ್ ಯಾರು ಅಂತ ನೀನು ಗೊತ್ತಿಲ್ಲ, ನನ್ನ ಹತ್ರ ಬರ್ಬೇಡ. ನೀನ್ ಯಾರು ಅಲ್ಲ, ನಾನ್ ಯಾರು ಅಂತ ನಿನಗೆ ಗೊತ್ತಿಲ್ಲ. ಯಾರಾದ್ರೂ ಇದೀರಾ? ಕಾಪಾಡಿ. ಕಡಿ, ಹತ್ರ ಬರ್ಬೇಡ. ಹೇಳ್ತಾ ಇದ್ದೀನಲ್ಲ, ಹತ್ರ ಬರ್ಬೇಡ ಅಂತ. ಅಲ್ಲ ನಿಂತ್ಕೋ ನೀನು. ಏನ್ ಮಾಡ್ತಿದ್ಯಾ? ಅಯ್ಯೋ, ಇದೇನಿದು?
ಕರಡಿ ಯಾಕೆ ಹೀಗಾಗ್ತಿದೆ? ಇದನ್ನ ನೋಡಿದ್ರೆ ಕರಡಿನೋ ಹೌದೋ ಅಲ್ವಾ ಅಂತ ಅನಿಸ್ತಾ ಇದೆ. ನಿನ್ನ ಏನೋ ನಿಂದು ಈ ಮನೇಲಿ ನೀನಲ್ದೆ ಬೇರೆ ಯಾವ ಪ್ರಾಣಿ ಇರತ್ತೋ? ಸುಮ್ಮನೆ ಇರಕ್ಕ, ಪ್ರಾಣ ಹೋಗ್ತಾ ಇದೆ ಇಲ್ಲಿ. ಹೇ, ಇದು ಮನೆ, ಇಲ್ಲಿ ಯಾವ ಪ್ರಾಣಿ ಬರುತ್ತೋ? ಅಯ್ಯೋ ಅತ್ತೆ, ದೊಡ್ಡ ಕರಡಿ ಬೈದೆ. ಅದು ಏನಾದ್ರು ನೀವು ನೋಡಿದ್ರೆ ಕಟ ಕಟ ಕಟ. ಕರಡಿನೋ ಮಣ್ಣೋ, ನೀವು ಬೇರೆ ಏನೋ ನೋಡಿ ಹೆದರ್ಕೊಂಡಿದ್ದೀರಾ ಅನ್ಸುತ್ತೆ. ನಿಜ ಅಂತಿದ್ದೀನಿ, ಬೇಕಾದ್ರೆ ನನ್ನ ಹೆಂಡತಿ ಮೇಲೆ ಆಣೆ. ಅವಳು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದಾಳೆ ಅಂತ ಅವಳ ಮೇಲೆ ಆಣೆ ಇರೋದಾ? ಇಲ್ಲ ಕಣಕ್ಕ, ನಾನು ನಿಜಾನೇ ಹೇಳ್ತೀನಿ. ಬನ್ನಿ ತೋರಿಸ್ತೀನಿ. ಒಂದ್ ನಿಮಿಷ ಅಕ್ಕ, ತಗೋ ಹಿಡ್ಕೋ. ನೀನ್ ತಗೋ. ಅದೇ ನೀವು ಹೊಡಿತೀರಾ? ತಗೊಳ್ಳಿ. ಕರಡಿ ಅಟ್ಯಾಕ್ ಮಾಡಿದ್ರೆ ಅದೇನಾದ್ರು ನಿಮ್ ಮೇಲ್ ಬೀಳ್ತು ಅನ್ಕೊಳ್ಳಿ, ರಪ್ಪ ರಪ್ಪ ಅಂತ ಪಾರ್ಸ್ಬಿಡಿ. ಬನ್ನಿ. ಅಲ್ಲಿ ಕರಡಿ. ಕರಡಿ ನಿಂತ್ಕೋ. ನಿಂತ್ಕೋ. ಕರಡಿ ಹಿಂದೆ ಶಿವಾನಿನೂ ಬರ್ತಿದ್ದಾಳೆ. ಅವಳು ಓಡ್ ಬರ್ತಿರೋದ್ ನೋಡಿದ್ರೆ ಒಳ್ಳೆ ಹೀರೋ ತರ ಕಾಣಿಸ್ತಾ ಇದ್ದಾಳೆ. ಇಂಥ ಹೆಂಡತಿ ಪಡೆಯೋಕೆ ತ್ರಿಶೂಲ್ ಎಷ್ಟು ಪುಣ್ಯ ಮಾಡಿದಾನೋ ಏನೋ. ಅಯ್ಯೋ, ಕರಡಿನ ಹೊಡಿರಿ ಅಂದ್ರೆ ಕರ್ಕೊಂಡ್ ಬಂದ್ರು ಸೊಸೆನ ಹೊಗಳ್ತಾ ಇದೀರಾ? ಅದನ್ನ ಹೊಡಿಬೇಕು. ಹೆಂಗ್ ಹೊಡಿಬೇಕು ಅಂದ್ರೆ ಮತ್ತದು ಇಲ್ಲಿಗೆ ಬರಬಾರ್ದು. ಅಯ್ಯೋ ಅಯ್ಯೋ, ಇದೇನಿದು? ಮನೆಯವರನ್ನ ನೆನ್ಪಿಟ್ಟಿದ್ದಾರೆ. ಏನ್ ಮಾಡೋದು ಇವಾಗ? ಕರಡಿ ವೇಷದಲ್ಲಿರೋದು ನಾನೇ ಅಂತ ಎಲ್ರಿಗೂ ಗೊತ್ತಾಗೋದ್ರೆ ಮಾನ ಮಾಡಿದ ಹೊರಟೋಗುತ್ತೆ. ಹೆಂಗಾದ್ರೂ ಎಸ್ಕೇಪ್ ಆಗ್ಲಿಲ್ಲ. ಏನ್ ಮಾಡ್ತಿದ್ಯಾ ನೀನ್? ಇಲ್ಲಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ಯಾರು ಗೊತ್ತಾ? ನೀವ್ ಯಾರು ಹೆದರ್ಕೋಬೇಡಿ, ಕರಡಿನ ನಾನ್ ವಿಚಾರಿಸ್ಕೋತೀನಿ. ನೀನ್ ಸಾಕ್ ನಿಲ್ಸಮ್ಮ. ನಮ್ ಶಕ್ತಿ ಏನಂತ ನಾವ್ ಇವಾಗ ತೋರಿಸ್ತೀವಿ. ಕರಡಿ, ನೀನ್ ನನ್ ಸೊಸೆ ಮೇಲೆ ದಾಳಿ ಮಾಡ್ತೀಯಾ? ನನ್ ಮಗ ಇದ್ದಿದ್ರೆ ನಿನ್ನ ಕಾಡಲ್ಲ, ಈ ಭೂಮಿ ಮೇಲೆ ಇರಕ್ ಬಿಡ್ತಾ ಇರ್ಲಿಲ್ಲ. ತಗ ಅವನ್ ಪರವಾಗಿ. ನನ್ ಮಗ ಪ್ರೀತಿಸೋ ಹುಡುಗಿನ ಭಯ ಪಡಿಸ್ತೀಯಾ? ತಗೋ ನನ್ ಪರವಾಗಿ. ನಾನೇನಂತ ಹೊಡಿಲಿ ಇವನಿಗೆ? ಲೇ, ನನ್ನ ಹೆಂಡತಿಗಿಂತ ಕೆಟ್ಟಾಗ ಎದುರಿಸ್ತೀಯಲ್ಲ. ನೀವು ಹೊಡಿರಿ. ಹೌದು, ಏನೋ ನನ್ನ ಮೊಮ್ಮಗ ಇರ್ಬೇಕಾಗಿತ್ತು. ಅಜ್ಜಿದು ಸೇರಿಸಿ ಹೊಡಿತಿದ್ದ. ಆದ್ರೆ ನಾನ್ ಬಿಡೋದಿಲ್ಲ. ನಾನು ಗಟ್ಟಿಯಾಗಿ ಹೊಡಿತೀನಿ. ನಿನಗೆ ಬಿಡ್ತೀನ? ಅಯ್ಯೋ, ಕರಡಿ ತನ್ನ ಮುಖಕ್ಕೆ ಏನೋ ಮಾಡ್ಕೋತಿದೆ. ಅದು ಕೋಪ ಜಾಸ್ತಿ ಆಗಿದೆ ಅನ್ಸುತ್ತೆ. ಇನ್ನು ನಾಲ್ಕು ಬಾರಿಸಿ. ಅಯ್ಯೋ, ನಿಲ್ರೆ. ಈ ವಾಯ್ಸ್ ಎಲ್ಲೋ ಕೇಳ್ದ ಹಾಗಿದೆಯಲ್ಲ. ಗೋವಿಂದ, ಕರಡಿ ಮಾತಾಡುತ್ತಾ? ಅಯ್ಯೋ ಅತ್ತೆ, ನಿಮಗೆ ವಯಸ್ಸಾಗಿದೆ. ಎರಡೋ ಮರಳು. ಕರಡಿ ಯಾವತ್ತಾದ್ರು ಮಾತಾಡ್ತಾ? ಒಂದ್ ನಿಮಿಷ, ಇದ್ರಲ್ಲಿ ಯಾರು ಇರೋ ಹಾಗಿದೆ. ಯಾರು ಇರ್ತಾರಮ್ಮ? ಇದು ಕರಡಿ. ಹೌದೌದು, ಈ ಕರಡಿನ ಕಟ್ಟಾಕಿ ತ್ರಿಶೂಲ್ ಬಂದ್ಮೇಲೆ ಇನ್ನೂ 4 ಬಾರ್ಸಕ್ ಹೇಳೋಣ. ಅಯ್ಯೋ,
ಇದೇನಿದು ಕರಡಿ ಮಾತಾಡ್ತಾ ಇದೆ? ನನ್ನೇ ಅಮ್ಮ ಅಂತಿದೆ, ಅದು ತ್ರಿಶೂಲ್ ಧ್ವನಿಲಿ. ಕರಡಿ ಯಾವಾಗ ಮಾತಾಡೋದು ಕಲೀತು? ಯಾರಿಗ್ ಗೊತ್ತು, ಇದು ಕಲಿಯುಗ. ಕರಡಿ, ಸಿಂಹ, ಹುಲಿ, ಹಾವು ಎಲ್ಲ ಮಾತಾಡೋ ಕಾಲ. ಹೌದೌದು, ನಾನು ಯಾವುದೋ ಪೇಪರ್ ಓದಿದ್ದೆ, ಇದು ಅಂಥದ್ದೇ ಕರಡಿ ಇರಬೇಕು ಅನ್ಸುತ್ತೆ. ಶಿವಾನಿ, ಈ ಕರಡಿ ಯಾಕೋ ನಮ್ಗೆ ಭಯ ಹುಟ್ಟಿಸ್ತಾ ಇದೆ. ಚೆನ್ನಾಗಿ ನಾಲ್ಕು ಬಾರ್ಸಮ್ಮ. ತ್ರಿಶೂಲ್ ನೀನಾ? ನೀನ್ ಯಾಕೋ ಕರಡಿ ವೇಷ ಹಾಕೊಂಡೆ? ಅದು ಶಿವಾನಿನ ಹೆದರ್ಸೋಣ ಅಂತ ಈ ಥರ ಮಾಡ್ದೆ ಅಷ್ಟೇ. ಮೊದ್ಲ ಮುಖವಾಡ ತೆಗ್ಯೋ. ತೆಗಿ. ಲೇ ಮಗನೇ, ನೀನ್ ಯಾಕೋ ಈ ತರ ವೇಷ ಹಾಕ್ದೆ? ಅದು ಒಂದ್ಸರಿ ಶಿವಾನಿ ಕರಡಿ ನೋಡಿ ತುಂಬ ಹೆದರ್ಕೊಂಡ್ಬಿಟ್ಟಿದ್ಲು. ಇವಾಗ ನಾನು ಅದೇ ಥರ ವೇಷ ಹಾಕೊಂಡ್ಬಂದ್ರೆ ಅವಳು ನಾನು ನೋಡಿ ಹೆದರ್ಕೋತಾಳೆ ಅಂತ ಹಿಂಗೆ ಮಾಡಿದೆ. ಆದರೆ ಇಲ್ಲಿ ಆಗಿದೆ ಬೇರೆ. ಏನಾಯ್ತಪ್ಪ? ಕೇಳ್ತಿರಲ್ಲಮ್ಮವ. ಅಲ್ಲ ಕಣೋ, ಹೆಂಡ್ತಿನ ಸಂತೋಷ ಪಡಿಸೋದಕ್ಕೆ ಏನೆಲ್ಲ ಮಾಡ್ತಾ ಇದೆಯಲ್ಲಪ್ಪ. ಅದಕ್ಕೆ ಹೇಳುದು, ಸ್ವರ್ಗದಲ್ಲಿ ಸೃಷ್ಟಿ ಮಾಡಿದ ಜೋಡಿಗಳು ನೀವಿಬ್ರು ಅಂತ. ನೋಡಿ ಅತ್ತೆ, ಹೆಂಡತಿಗೋಸ್ಕರ ಇಷ್ಟೆಲ್ಲ ಮಾಡ್ತಾನೆ ಅಂತ ಗೊತ್ತಿರ್ಲಿಲ್ಲ. ಅಮ್ಮಂದಿರ್ಗೋಸ್ಕರ ಏನು ಮಾಡಲ್ಲ ಇವನು. ಎಷ್ಟಾದ್ರೂ ಹೆಂಡತಿ ಬಾಲ ಅಲ್ವಾ ಅವನು? ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಅಲ್ವೇನೋ? ಸುಮ್ಮನೆ ಆರಮ್ಮ, ಹಂಗೆಲ್ಲ ಏನಿಲ್ಲ. ಹಾ, ಗೊತ್ತು ಗೊತ್ತು. ಹುಷಾರು ಕಣೋ. ಹೋಯ್ತು ನನ್ನ ಬ್ಯಾಕು.